ಜಿಬಿಯಲ್ಲಿ ಮತ್ತೊಂದು ಬೃಹತ್ ಹಗರಣ ಬೆಳಕಿಗೆ ಬಂದಿದೆ. ಗ್ರೇಟರ್ ಭ್ರಷ್ಟಾಚಾರ ಪ್ರಾಧಿಕಾರವಾಯ್ತಾ ಜಿಬಿಎ ಅಂತ ಹೇಳಿ ಹಣ ಪಡೆದು ನಕಲಿ ಪಿಐಡಿ ಪಡೆದ್ರ ಅಂತ ಹೇಳಿ ಜಿಬಿಎಯಲ್ಲಿ ಮತ್ತೊಂದು ಬೃಹತ್ ಹಗರಣ ಬೆಳಕಿಗೆ ಬಂದಿದೆ. ಗ್ರೇಟರ್ ಭ್ರಷ್ಟಾಚಾರ ಪ್ರಾಧಿಕಾರವಾಯ್ತಾ ಜಿಬಿಎ ಅಂತ ಹಣ ಪಡೆದು ನಕಲಿಯ ಪಿಐಡಿ ನೀಡಿದ್ರ ಅಧಿಕಾರಿಗಳು. 19 ಎಕರೆ ಜಾಗಕ್ಕೆ ನಕಲಿ ಪಿಐಡಿ ನೀಡಿದ್ರ ಭ್ರಷ್ಟಾಚಾರ ಅಧಿಕಾರಿಗಳು. ನಕಲಿ ಪಿಐಡಿ ಸೃಷ್ಟಿ ಮಾಡಿ ಏಕಾತ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆಯಾ? ಕೆಎಸ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಜಿ ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯ ಅವರೇ, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ, ಏನ್ ನಡೀತಿದೆ ನಿಮ್ಮ ಕಾಂಗ್ರೆಸ್ ಅಧಿಕಾರದಲ್ಲಿರ್ಬೇಕಾದ್ರೆ? ಜಿಬಿಎ ಅಂತಂದ್ರೆ ಏನು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನಾಗ್ತಾ ಇದೆ? ಸರಿಯಾಗಿರುವಂತಹ ಯಾರು ಕೂಡ ಸಿಗ್ತಾ ಇಲ್ವಾ? ಎಲ್ಲ ಭ್ರಷ್ಟ ಅಧಿಕಾರಿಗಳೇ ಕಣ್ಣಿಗೆ ಕಾಣಿಸ್ತಾ ಇದ್ದಾರಾ? ಅವ್ರನ್ನ ತಗೊಂಡೋಗಿ ಪೋಸ್ಟಿಂಗ್ ಹಾಕಿದ್ದೀರಲ್ಲ. ಎಷ್ಟು ಜನ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ನಿಮ್ಮ ಸರ್ಕಾರಕ್ಕೆ ಅಂತ ನೋಡ್ಕೊಳ್ಳಿ. ಗ್ರೇಟರ್ ಬೆಂಗಳೂರು ಮಾಡ್ತೇನೆ ಅಂತ ಹೇಳಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಇಲ್ಲಿ ಗ್ರೇಟರ್ ಬೆಂಗಳೂರಲ್ಲ, ಇರೋ ಬೆಂಗಳೂರು ಕಾಪಾಡ್ಕೊಂಡು ಹೋದ್ರೆ ಸಾಕಾಗಿದೆ ರೀ. ಇಲ್ಲಿ ಜಿಬಿಎ ಇಲ್ಲಿ ಅದೆಷ್ಟು ಹಗರಣ ಮಾಡ್ತಾರ್ರಿ. ದಿನಾ ಇದೇ ನ್ಯೂಸ್ ಹೇಳೋಕೆ ನನಗೂ ಕೂಡ ಬೇಜಾರಾಗುತ್ತೆ. ಪ್ರತಿ ಸಲವೂ ಕೂಡ ಭ್ರಷ್ಟಾಚಾರ 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 ಅಂತ ಹೇಳ್ತಾ ಕೂತ್ಕೊಳ್ಳಕ್ಕೆ ಜನಗಳು ಕೇಳ್ತಾರೆ. ಹಿಂದೊಮ್ಮೆ ನೀವೇ ಹೇಳಿದ್ರಲ್ಲ ಜಿಬಿಎದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಅದು ಬೇರೆ ಇದು ಬೇರೆಪ್ಪ ಅಂತ ಹೇಳ್ಬೇಕು ನಾವು ಅಷ್ಟೇ. ಈಗ ಏನ್ ನಡೀತಾ ಇದೆ? ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ವಾ ರಾಜಕಾರಣಿಗಳು? ಯಾರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇಲ್ವಾ? ಏನ್ರಿ ಇವ್ರು 3 ಜನ ಮಾಡಿರುವಂತಹ ಗರ್ವದ ಕೆಲಸ? ಏಕಾತ ಬೇಕಾ? ದುಡ್ಡು ಕೊಡ್ಬೇಕು. ಇನ್ನಿಂದೇನೋ ಡಾಕ್ಯುಮೆಂಟ್ ಬೇಕಾ? ದುಡ್ಡು ಕೊಡ್ಬೇಕು. ಭ್ರಷ್ಟಾಚಾರ ಮಾಡಬೇಕು ಅಂತ ಹೇಳಿ ಪಂಚಾಯತ್ ಕಟ್ಕೊಂಡು ಕೂತಂಗೆ ಕಾಣಿಸ್ತಾ ಇತ್ತು ಇವರೆಲ್ಲ. ಕರ್ನಾಟಕವನ್ನು ಇನ್ನೆಲ್ಲಿ ಕರ್ಕೊಂಡು ಹೋಗ್ತೀರಾ ಭ್ರಷ್ಟಾಚಾರದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ತಿಂದಿದ್ದ ಅನ್ನ ಹೆಂಗ್ ಜೀರ್ಣ ಆಗತ್ತೆ ನಿಮ್ಗೆಲ್ಲ? ಅಧಿಕಾರಿಗಳ ಹೆಂಗ್ ಜೀರ್ಣ ಆಗ್ತಾ ಇದೆ ತಿಂದಿದ್ದ ಅನ್ನ? ಕೇಳದ ಹಾಗೆ ದುಡ್ಡನ್ನ ಕೇಳ್ತೀರಲ್ಲ, ಬೇಕು ಅಂತ ಹೇಳಿ ಕೊಡಿ ಅಂತ ಹೇಳಿ. ಛೀ, ಆಚಿಕೆ ಆಗಬೇಕು. ಹೆಮ್ಮಿಗೆಪುರ ವಾರ್ಡ್ನಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ವಂಚನೆ. ಜಿಬಿಎಯಿಂದ ಮಲ್ಲಸಂದ್ರ ಗ್ರಾಮ ಜಾಗಕ್ಕೆ ನಕಲಿ ಪಿಐಡಿ ನಂಬರ್ ಸಿಗಲಾಗಿದೆ. ಹೆಮ್ಮಿಗೆಪುರ ವಾರ್ಡ್ನಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ವಂಚನೆ. ಜಿಬಿಎಯಿಂದ ಮಲ್ಲಸಂದ್ರ ಗ್ರಾಮ ಜಾಗಕ್ಕೆ ನಕಲಿ ಪಿಐಡಿ ನಂಬರ್. 10 ಎಕರೆ 20 ಗುಂಟೆ ಜಾಗಕ್ಕೆ ನಕಲಿ ಏಕಾತ ನೀಡಲಿಕ್ಕೆ ತಯಾರಿ. ಕ್ಯಾಸಾ ಗ್ರ್ಯಾಂಡ್ ಈ ಒಂದು ಕಂಪನಿಗೆ ಅನುಕೂಲ ಮಾಡಿಕೊಟ್ರ ಅಧಿಕಾರಿಗಳು ಅಂತ ಹೇಳಿ ರೆವೆನ್ಯೂ ಸ್ವತ್ತಿಗೆ ಏಕಾತ ಮಾಡಿಕೊಟ್ಟಂತಹ ಜಿಬಿಎ ಅಧಿಕಾರಿಗಳು 2 ಕೋಟಿಯನ್ನ ಪಡೆದು ನಕಲಿ ಏಕಾತವನ್ನ ನೀಡಿದ್ದಾರೆ ಎನ್ನುವಂತಹ ಆರೋಪ. ಹೆಮ್ಮಿಗೆಪುರ ವಾರ್ಡ್ RI ಶಿವಕುಮಾರ್, ARO ರಮೇಶ್ ರಾಠೋಡ್ ಅಂತ ಹೇಳಿ ಉಪ ಆಯುಕ್ತ ಅಬ್ದುಲ್ ರಬ್, ಆರತಿ ಆನಂದ್ ವಿರುದ್ಧ ಆರೋಪಗಳು ಕೇಳಬರ್ತಾ ಇದೆ. ಚಿಚಿ 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 ಚಿ ಏಕಾತ ಕೊಡಿಸೋಗೋಸ್ಕರ ಏನು ಬೇಕಾದರೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಎಷ್ಟು ದುಡ್ಡು ತಗೊಂಡ್ರಿ? ಎಷ್ಟು ದುಡ್ಡು ತಗೊಂಡ್ರಿ? ನಿಮ್ಗೆ ಆ ಸ್ಥಾನದಲ್ಲಿ ಕೊಟ್ಟಿದ್ದಾರೆ, ಆ ಸ್ಥಾನಕ್ಕೆ ಇಟ್ಟಿದ್ದಾರೆ. ನೀವು ಓದಿರೋ ವಿದ್ಯೆಗೆ ಆ ಚೇರ್ ಬಿಟ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. 0% ಭ್ರಷ್ಟಾಚಾರ ಅಂತ ಯಾರೋ ಹೇಳ್ತಾ ಇದ್ರಪ್ಪ ನನಗೆ. ಯಾರು ಹೇಳ್ತೀರಿ ಹೇಳಿ? ಎದೆ ತಟ್ಕೊಂಡು ಕರ್ನಾಟಕದಲ್ಲಿ 0% ಭ್ರಷ್ಟಾಚಾರ ಅಂತ ಹೇಳಿ ನೋಡ್ರಿ. ಇದು ಅಸಹ್ಯ ಅನ್ನಿಸ್ಬೇಕು. ಕುತ್ಕೊಂಡು ಹೇಳೋಕೆ ನನಗೊಂಥರ ನಾಚಿಕೆ ಆಗತ್ತೆ. ಜನಗಳ ಸೇವೆ ಮಾಡಲಿಕ್ಕೆ ಬಂದವರು ಜನಗಳ ಸೇವೆ ಮಾಡಬೇಕೇ ವಿನಃ ಇಲ್ಲಿ ದುಡ್ಡು ಕಟ್ಕೊಂಡು ನಿನಗೆ ಯಾವ ಖಾತಾ ಬೇಕು, ನಿನಗೆ ಅದು ಬೇಕಾ, ನಿನಗಿದು ಬೇಕಾ ಅಂತ ಕೇಳ್ತಾ ಇದ್ದೀರಾ? ಡಿ.ಕೆ. ಶಿವಕುಮಾರ್ ಅವರೇ, ದಯವಿಟ್ಟು ಕುರ್ಚಿ ವಿಚಾರವನ್ನು ಬದಿಗಿಟ್ಟು ಜಿಬಿಎದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಬಿಡಿ ಫಸ್ಟ್.
30 ಅಡಿ ವಿಸ್ತೀರ್ಣದ ಜಾಗಕ್ಕೆ ನಕಲಿ ಪಿಐಡಿ ನೀಡಿದ್ದರೂ ಕೂಡ ಅಧಿಕಾರಿಗಳು 1 ತಿಂಗಳಿಗೆ ಕ್ಯಾಸ ಗ್ರಾಂಡ್ನಿಂದ ಪತ್ರವನ್ನು ಪಡೆದ ಅಧಿಕಾರಿಗಳು. ಅಡಿ ವಿಸ್ತೀರ್ಣದ ಜಾಗಕ್ಕೆ ನಕಲಿ ಪಿಐಡಿ ನೀಡಿದಂತ ಅಧಿಕಾರಿಗಳು 1 ತಿಂಗಳಿಗೆ ಕ್ಯಾಸಾ ಗ್ರಾಂಡ್ನಿಂದ ಪತ್ರವನ್ನು ಪಡೆದಂತಹ ಅಧಿಕಾರಿಗಳು 30 ಅಡಿ ಜಾಗಕ್ಕೆ ಖಾತಾ ನೀಡಲಾಗಿದೆ ಅಂತ ದಾಖಲೆ ಸೃಷ್ಟಿಸಿ ಜನವರಿ 30ಕ್ಕೆ 10 ಎಕರೆ 20 ಗುಂಟೆಗೆ ಅನಧಿಕೃತವಾಗಿ ಖಾತಾ ನೀಡಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ದೂರನ್ನು ನೀಡಲಾಗಿದೆ. ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ರಿಂದ ದೂರು ದಾಖಲು ಮಾಡಲಾಗಿದೆ. ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ಗೆ ಎನ್ಆರ್ ರಮೇಶ್ ಅವರು ನೀಡಿರುವಂತಹ ದೂರಿನ ಸಂಬಂಧ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಏನು ಶೋಕಾಸ್ ನೋಟಿಸ್ ಎಲ್ಲ ಬೇಡವೇ ಬೇಡ, ಕಿತ್ತೆ ಬಿಸಾಕಿ ಹೇಳುತ್ತೀನಿ. ಇಂಥವ್ರು ಮುಟ್ಟು ನೋಡ್ಕೊಳ್ಬೇಕು. 4 ಜನ ಇನ್ನು ಮುಂದೆ ದುಡ್ಡು ಕೇಳಬೇಕು ಅಥವಾ ಲಂಚ ಕೊಡಿ ಅಂತ ಹೇಳಿದಾಗ ಅವ್ರಿಗೆ ನೆನಪಾಗಬೇಕು ಈ ವಿಚಾರಗಳನ್ನೆಲ್ಲವೂ ಕೂಡ. ಅಸಹ್ಯ ಅನ್ನಿಸ್ಬೇಕ್ರಿ ಕೂತ್ಕೊಂಡು. ಎಷ್ಟು ಭ್ರಷ್ಟಾಚಾರ ಮಾಡ್ತೀರಾ, ಇನ್ನು ಎಷ್ಟು ರಕ್ತ ಹೀರ್ತೀರಾ ಜನಗಳದ್ದ. ಒಂದು ಸಲ ಎದೆ ತಟ್ಕೊಂಡು ಯಾರು ಹೇಳ್ತಾರ ನಾನು 1 ರೂಪಾಯಿ ದುಡ್ಡು ತಗೊಂಡಿಲ್ಲ, ಲಂಚ ತಗೊಂಡಿಲ್ಲ ಅಂತ ಬನ್ನಿ, ನಾವೇ ಇಲ್ಲಿ ಸನ್ಮಾನ ಮಾಡಿ ಕಳಿಸ್ತೀವಿ. GBAದಲ್ಲಿ ಹಿಂಗಾಗಿದೆ ಅಂದ್ರಿ, ಪ್ರತಿ ಸಲಕ್ಕೂ ಕೂಡ ದುಡ್ಡು ಕೇಳ್ತಾರೆ ಅನ್ನೋ ಥರ ಆಗ್ಬಿಟ್ಟಿದೆ. ಎಷ್ಟು ಅಂತ ನಾವು GBA ನ್ಯೂಸ್ ಮಾಡ್ತಾ ಕೂತ್ಕೊಳ್ಳೋದು? ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಕೂತ್ಕೊಳ್ತೀರಾ? ಎಸ್ ಪ್ರಕರಣದಲ್ಲಿ ಸಿಲುಕಾಕೊಂಡಿರ್ತೀನಿ. ನಾನು ಈಗಾಗಲೇ BBMP ನಾನು ಬೃಹತ್ ಭ್ರಷ್ಟಾಚಾರ ನಗರ ಪಾಲಿಕೆ ಅಂತ ಕರೀತಾ ಇದ್ದೆ, ಮಹಾನಗರ ಪಾಲಿಕೆ ಅಂತ. ಈಗ GBA ಅಂತ ಆಗಿದೆ. GBAನ ಗ್ರೇಟರ್ ಭ್ರಷ್ಟಾಚಾರಿಗಳ ಪ್ರಾಧಿಕಾರ ಅಂತ ಹೇಳಿ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಯಾತಕ್ಕೆ ಅಂತಂದರೆ ಅದರಲ್ಲಿ ವಿಶೇಷವಾಗಿ ಪಾಲಿಕೆಯ 17 ಇಲಾಖೆಗಳ ಪೈಕಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುವಂಥ ನಗರ ಯೋಜನೆ ಮತ್ತು ಕಂದಾಯ ಇಲಾಖೆಗಳಲ್ಲಿ ಮಾಡಬಾರ್ದಿರ್ತಕ್ಕಂಥ ಕಾನೂನು ಬಾಹಿರ ಕಾರ್ಯಗಳನ್ನು ತಾವು ಶ್ರೀಮಂತರಾಗೋಕ್ಕೆ ಅಕ್ರಮವಾಗಿ ಬೇರೆ ಬೇರೆ ವಾಮ ಮಾರ್ಗದಲ್ಲಿ ಶ್ರೀಮಂತರಾಗುವಂಥಕ್ಕೆ ಒಂದು ಪ್ರಯತ್ನಗಳನ್ನು ಈ ಎರಡು ಇಲಾಖೆಯ ಅಧಿಕಾರಿ ನೌಕರು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಇವತ್ತು ನಾನು ಬೆಳಕಿಗೆ ತಂದಿರತಕ್ಕಂಥ ಪ್ರಕರಣ, ಇಲ್ಲಿ ತನಕ ಕಂದಾಯ ಇಲಾಖೆಯಲ್ಲಿ ಲಕ್ಷಾಂತರ ನಕಲಿ ಖಾತೆಗಳನ್ನು ಬಿ ಖಾತೆ ಕೊಡಬೇಕಾಗಿರ್ತಕ್ಕಂಥ ಸ್ವತ್ತುಗಳಿಗೆ ಖಾತೆಗಳು ಕೊಟ್ಟಿರ್ತಕ್ಕಂಥ ನಾವೇ ಬಯಲುಗೆಳೆದಿದ್ದೀವಿ. ಆದರೆ ಇಲ್ಲಿ PID ಸಂಖ್ಯೆಗಳನ್ನು ನಕಲಿ PID ಸಂಖ್ಯೆಗಳನ್ನು ತಯಾರು ಮಾಡುವಂಥ ಪ್ರಕರಣನ ಇದೇ ಫಸ್ಟ್ ನಾವು ನೋಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಗೆ ಸೇರುವಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಿಭಾಗಕ್ಕೆ ಸೇರುವಂಥ ವಾರ್ಡ್ ನಂಬರ್ 190 ಹಳೆ ವಾರ್ಡು ಹೆಮ್ಮಿಗೆಪುರ ವಾರ್ಡ್ ಅಂತೇನಿದೆ. ಹೆಮ್ಮಿಗೆಪುರ ವಾರ್ಡಿನ ಮಲ್ಲಸಂದ್ರ ಗ್ರಾಮದಲ್ಲಿ ನಡೆದಿರತಕ್ಕಂಥ ಪ್ರಕರಣ. ಮಲ್ಲಸಂದ್ರ ಗ್ರಾಮದ ಸರ್ವೆ ನಂಬರ್ 18/1A4 1A5 1A6 ಈ ರೀತಿಯ 10 ಸರ್ವೆ ನಂಬರ್ ಸೇರಿದಂಥ 10 ಎಕರೆ 20 ಗುಂಟೆ ವಿಸ್ತೀರ್ಣದ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೋಹನ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ರೋಹನ್, GBAದಲ್ಲಿ ನಡೀತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಹೇಳೋರು ಕೇಳೋರು ಯಾರಿಲ್ಲ ಅಂತ ಅನ್ಸುತ್ತೆ. ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಇಲ್ಲಿರುವಂತಹ ಒಂದಿಷ್ಟು ಜನ ಹುಳಗಳನ್ನ ತೆಗೆದುಹಾಕೋ ಕೆಲಸವನ್ನಾದ್ರೂ ಮಾಡಲಿ ಅನ್ನೋದು ನಮ್ಮ ಒಂದು ಆಸೆ. ಹೇಳಿ, ಏನ್ ನಡೀತು? ಯಾರು ಲಂಚವನ್ನ ಪಡೆದ್ರು? ಏನ್ ಕತೆ? ಕಾವ್ಯ, ಏನಂತಂದ್ರೆ ಇದು GBAಯಲ್ಲಿ ಈಗ ಮತ್ತೊಂದು ದೊಡ್ಡದ ಒಂದು ಬೃಹತ್ ಹಗರಣದ ಆರೋಪ ಅಂತಾನೆ ಹೇಳ್ಬೋದು. ಏನಂತ ಹೆಮ್ಮಿಗೆಪುರ ವಾರ್ಡ್ ವ್ಯಾಪ್ತಿ ಒಳಗೆ ಆ ಜ್ಯೂರಿಸ್ಟಿಕ್ಷನ್ಸ್ ಒಳಗಡೆ 19 ಎಕರೆ ಅಂತ ಒಂದು 10 ಎಕರೆ 20 ಗುಂಟೆ ಜಾಗಕ್ಕೇನಿದೆ PID ಅಂತಂದ್ರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳ್ತಾರೆ. ಅದು ಆಟೋಮೆಟಿಕ್ ಆಗಿ ಜನರೇಟ್ ಆಗುವಂತಹ ಒಂದು ದಾಖಲೆ, ಏನೋ ಸ್ವತ್ತು ಇರ್ಬೋದು, ನಿವೇಶನ ಇರ್ಬೋದು, ಫ್ಲಾಟ್ ಇರ್ಬೋದು, ಇದನ್ನ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಅನ್ನುವಂಥದ್ದು ಅದು ಜನರೇಟ್ ಆಗುತ್ತೆ. ಅದನ್ನ ಸೃಷ್ಟಿಸಿದಂತ ಇವರು ಖಾತಾ ಮಾಡ್ಕೊ ಯತ್ನ ಮಾಡಿದ್ದಾರೆ ಅಂತ ಎಂಬ ಆರೋಪವು ಈಗಾಗಲೇ ವ್ಯಕ್ತವಾಗ್ತದೆ. ರೆವಿನ್ಯೂ ಅಂದ್ರೆ ಕಂದಾಯ ಸ್ವತ್ತಿಗೆ ಸಂಬಂಧಪಟ್ಟಂತೆ ಭೂಮಿಗೆ ಎಲ್ಲ ಅಕ್ರಮಗಳಿಗೆ ಅಕ್ರಮವಾಗಿ ಇವರು ಖಾತಾ ನೀಡಲು ಅಧಿಕಾರಿಗಳು ಸಂಚು ರೂಪಿಸಿದ್ದಾರೆ ಅಂತ ಈಗಾಗಲೇ ದೂರು ಕೂಡ ಈಗಾಗಲೇ ದಾಖಲಾಗಿದೆ. KAS ಅಧಿಕಾರಿಗಳಾಗಿರ್ತಕ್ಕಂಥ ಅಬ್ದುಲ್ ಮತ್ತು ಜಂಟಿ ಆಯುಕ್ತ ಆರತಿ ಆನಂದ್ ಸೇರಿದಂತೆ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಈಗ ದೊಡ್ಡ ಒಂದು ಆರೋಪ ಕೇಳಿ ಬಂದಿದೆ ಅಂತ ಹೇಳ್ಬೋದು. ಏನು RI ಶಶಿಕುಮಾರ್ ಮತ್ತು AR ರಮೇಶ್ ಏನಿದ್ದಾರೆ ಅವರ ಹೆಸರುಗಳು ಕೂಡ ಈ ದೂರಿನಲ್ಲಿ ಈಗಾಗಲೇ ಉಲ್ಲೇಖವಾಗಿದೆ. ಏನು ಕಾಸಾ ಗ್ರಾಂಡ್ ಅಂತಂದ್ರೆ ಪ್ರತಿಷ್ಠಿತ ಒಂದು ದೊಡ್ಡ ಅಪಾರ್ಟ್ಮೆಂಟ್, ಬೆಂಗಳೂರಿನಲ್ಲಿ ಬೃಹತ್ ಒಂದು ಐಷಾರಾಮಿ ಅಪಾರ್ಟ್ಮೆಂಟ್ ಅಂತ ಹೇಳೋದು. ಇವರಿಗೆ ಏನೋ ಎಲ್ಲೋ ಒಂದ್ ಕಡೆ ಅನುಕೂಲ ಮಾಡಿಕೊಡೋಕೋಸ್ಕರ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಎನ್ನಲಾಗಿರುವಂತಹ ಒಂದು ಸುಮಾರು 2 ಕೋಟಿ ರೂಪಾಯಿಗೂ ಹೆಚ್ಚು ಒಂದು ಲಂಚವನ್ನು ತೆಗೆದುಕೊಂಡಿದ್ದಾರೆ ಅಂತ ಒಂದು ಬ್ರಹ್ಮಾಂಡ ಒಂದು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು 30 ಅಡಿದು ಒಂದು ಜಾಗಕ್ಕೆ
ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ನೀಡಿ 10 ಎಕರೆ 20 ಗುಂಟೆಗೆ ಏಕಾತ ನೀಡಿ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ ಎನ್ನುವಂತಹ ದಾಖಲೆ ಈಗಾಗಲೇ ಹೊರ ಬಿದ್ದಿದೆ ಅಂತ ಹೇಳ್ಬೋದು. ಈ ಕುರಿತು ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಎನ್.ಆರ್. ರಮೇಶ್ ಅವರು ಕೂಡ ಈಗ ಜಿಬಿವಿ ಆಯುಕ್ತರ ಮಹೇಶ್ವರ್ ರಾವ್ ಅವರಿಗೆ ಈಗ ದೂರನ್ನು ಕೂಡ ಈಗಾಗಲೇ ದಾಖಲನ್ನು ಮಾಡಿದ್ದಾರೆ. ಆ ದೂರಿನ ಆಧಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಶೋಕಾಸ್ ನೋಟಿಸ್ ಗಳನ್ನು ಜಾರಿ ಮಾಡಿ ಮುಂದಿನ ದಿನಗಳಲ್ಲಿ ತನಿಖೆಗೆ ಈಗ ಮುಂದಾಗುತ್ತೆ ಅಂತಾನೆ ಹೇಳ್ಬೋದು. ಕಾವ್ಯ. ಎಸ್ ರೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.